ಮೊನ್ನೆ ಹೈದರಾಬಾದ್ ಫ್ಲೈಟ್ ಆಯಿತು, ಈಗ ಬೆಂಗಳೂರು ಸರದಿ. ಫ್ಲೈಟ್ 91 ವಿಮಾನದಲ್ಲಿ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಆಗಸದಲ್ಲಿಯೇ 2 ತಾಸು ಸುತ್ತಾಡಿದೆ ಫ್ಲೈಟ್. 91 ವಿಮಾನ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಂತಹ ವಿಮಾನದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗ್ಬಿಟ್ಟಿತ್ತು. IC3412 AT76 ಅನ್ನುವಂತಹ ಸಂಖ್ಯೆಯ ಫ್ಲೈಟ್. ಆ ಫ್ಲೈಟ್ ನಲ್ಲಿ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿತ್ತು. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಫ್ಲೈ 91 ವಿಮಾನ. 2 ಗಂಟೆಗೂ ಅಧಿಕ ಕಾಲ ಆಗಸದಲ್ಲಿ ಸುತ್ತಾಟ ನಡೆಸಿರುವಂಥದ್ದು. ಒಂದು ಕಡೆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗಿತ್ತು, ಏನ್ ತಾಂತ್ರಿಕ ದೋಷ ಉಂಟಾಗಿತ್ತು ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಮೊನ್ನೆ ಹೈದರಾಬಾದ್ ಫ್ಲೈಟ್ ಇದೇ ರೀತಿಯಾಗಿ ಸಮಸ್ಯೆಯನ್ನ ಆಗಿತ್ತು, ಮತ್ತೆ ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಸರದಿ. ಸೊ ಏನಾಯ್ತು ಅಂತ ಹೇಳಿ, ಎಕ್ಸಾಕ್ಟ್ ಪ್ರಾಬ್ಲಮ್ ಏನಾಗಿತ್ತಲ್ಲಿ? ದೀಪ, ಏನಂತಂದ್ರೆ ಈಗ ಕಳೆದ 3 ದಿವಸಗಳಿಂದ ಹೈದರಾಬಾದಿಂದ ಹುಬ್ಳಿಗೆ ಬರಬೇಕಾದಂತ ಏನು ಫ್ಲೈ 91 ಜೆಟ್ ಫ್ಲೈಟ್ ಏನಿದೆ, ಅವತ್ತು ಸಹ ಏನಂತಂದ್ರೆ 3-4 ಗಂಟೆಗಳ ಕಾಲ ಹುಬ್ಬಳ್ಳಿ ಸುತ್ತಮುತ್ತಲು ಅಂದ್ರೆ ಸುಮಾರು ಒಂದು 25-30 ಕಿಲೋಮೀಟರ್ ಸರೌಂಡಿಂಗು ಇಲ್ಲೇ 3-4 ತಾಸ ಹಾರಾಟ ಮಾಡಿ ಕೊನೆಗೆ ಏನಂತಂದ್ರೆ ಈ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿತ್ತು. ಅದೇ ಸಮಸ್ಯೆ, ಅದೇ ಫ್ಲೈ 91 ಫ್ಲೈಟ್ ಇವತ್ತು ನಿನ್ನೆ ಸಾಯಂಕಾಲ ಸಹ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹುಬ್ಳಿಯಲ್ಲಿ. ಯಾಕಂತಂದ್ರೆ ಬೆಂಗಳೂರಿನಿಂದ 6 ಗಂಟೆ ಬಿಟ್ಟಂತ ಫ್ಲೈಟು ಕರೆಕ್ಟ್ 6:50ಗೆ ಏನೈತಿ ಇಲ್ಲಿ ಹುಬ್ಳಿಗೆ ರೀಚ್ ಆಗ್ಬೇಕಾಗಿತ್ತು. ಆದ್ರೆ 2-3 ಗಂಟೆಗಳ ಕಾಲ ಏನಂತಂದ್ರೆ ಮತ್ತು ಆಕಾಶದಲ್ಲಿ ಹಾರಾಟ ಮಾಡಿ ಕೊನೆಗೆ 2-3 ಗಂಟೆಗಳ ನಂತರ ಅಂದ್ರೆ ಹುಬ್ಬಳ್ಳಿ ಒಂದು ವಿಮಾನ ನಿಲ್ದಾಣಕ್ಕೆ ಬಂದಿತ್ತು. ಯಾಕಂತಂದ್ರೆ ಈ ಫ್ಲೈ 91ದ್ದು ಜೆಟ್ ಏನ್ ಸಮಸ್ಯೆ ಅಂತಂತಂದ್ರೆ ತಾಂತ್ರಿಕ ದೋಷ ಅಂತ ಹೇಳಿ ಒಂದ್ ಕಡೆ ಹೇಳುವುದಾದ್ರೂ ಸಹ ಏನಂತಂದ್ರೆ ಈ ಮೂಲತಃ ಏನು ಈ ಸಂಬಂಧಪಟ್ಟ ವಿಮಾನ ಅಧಿಕಾರಿಗಳು ಮಾತ್ರ ಹೇಳುವುದು ಒಂದೇ, ಏನಂತಂದ್ರೆ ಈ ಸಾಯಂಕಾಲ ಹೊತ್ತಿಗೆ ಏನು ಹವಾಮಾನ ವೈಪರೀತ್ಯದಿಂದ ಹಿಂಗಾಗಿತ್ತು ಅಂತ ಹೈದರಾಬಾದ್ ವಿಮಾನದ ಒಂದು ಏನು ವಿಷಯನ್ನ ಅವರು ಪ್ರಸ್ತಾಪ ಮಾಡಿದ್ರು. ಆದ್ರೆ ಅದೇ ಹೈದರಾಬಾದ್ ವಿಮಾನ ಹುಬ್ಬಳ್ಳಿಗೆ ಇಳಿಯುವ ಸಂದರ್ಭದಲ್ಲಿ ಸಹ ಬೇರೆ 2 ವಿಮಾನಗಳು ಲ್ಯಾಂಡಿಂಗ್ ಅವತ್ತೇ ಹುಬ್ಬಳ್ಳಿಯಲ್ಲಿ ಆಗಿದಾವು. ಹೀಗಾಗಿ ತಾಂತ್ರಿಕ ದೋಷವನ್ನ ಮುಚ್ಚಿಡಲು ಮಾತ್ರ ಇಂಥ ಒಂದು ಬೇರೆ ಬೇರೆ ಸುಭೋಗವನ್ನು ಇವತ್ತು ವಿಮಾನ ನಿಲ್ದಾಣ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ದೀಪ. ಅದ್ರ ಜೊತೆಗೆ ಏನಂತಂದ್ರೆ ಈ ನಿನ್ನಿದು ಹಾಗೆ ಆಗಿದೆ, 2-3 ಗಂಟೆಗಳ ಸುತ್ತಾಡಿ ಕೊನೆಗೆ ಇಲ್ಲೇ ಹುಬ್ಬಳ್ಳಿಯಲ್ಲೇ ಲ್ಯಾಂಡ್ ಆಗಿದ್ದಂತೂ ಸತ್ಯ ದೀಪ. ಪದೇ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು. ಯಾಕೆ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಏರ್ಲೈನ್ಸ್ ಕಂಪನಿ ಅಂತ ಹೇಳಿ? ಅಷ್ಟೊಂದು ನಿರ್ಲಕ್ಷ್ಯನ? ಇಲ್ಲ ದೀಪ, ಏನಂತಂದ್ರೆ ಮೊನ್ನೆ ಹೈದರಾಬಾದ್ ಫ್ಲೈಟ್ ಆದಾಗೂ ಸಹ ಇಲ್ಲಿ ಜನರು ಅಂದ್ರ ಈ ಏನು ವಿಮಾನದಲ್ಲಿ ಹಾರಾಡ್ತಕ್ಕಂಥ ಒಂದು ಈ ಫ್ಲೈ 91 ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆ ಏನಂತಂದ್ರೆ ಈ ವಿಮಾನದ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತಂದ್ರೆ ಯಾಕಂತಂದ್ರೆ ತಾಂತ್ರಿಕ ದೋಷ ಇದ್ದ ಮೇಲೆ ಅದನ್ನ ಸರಿಯಾಗಿ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಳ್ಳದಿದ್ರೆ ಇವತ್ತು ಪ್ರಯಾಣಿಕರು ಸಂಕಷ್ಟಕ್ಕೆ ಹೋಗಾಗ್ತಾರೆ. ಹೀಗಾಗಿ ಫ್ಲೈ 91ದ ಒಂದು ಏನ್ ಸಿಬ್ಬಂದಿ ಇದಾರೆ ಅವ್ರ ಮೇಲೆ ಒಂದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಇಲ್ಲಿ ಲ್ಯಾಂಡಿಂಗ್ ಆಗ್ಬೇಕಾದಂತದ್ದು ಪದೇ ಓನ್ಲಿ ಫ್ಲೈ 91 ಫ್ಲೈಟ್ ಮಾತ್ರ ಹೀಗಾಗ್ತದೆ, ಉಳಿದಿದ್ದು ಯಾವ ಆಗ್ತಾ ಇಲ್ಲ ಅಂತಂದ್ರೆ ಇದರಲ್ಲಿ ತಾಂತ್ರಿಕ ದೋಷ ಮುಖ್ಯ ಕಾರಣ. ಅದ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋದು ಇಲ್ಲಿ ಏನು ಪ್ರಯಾಣಿಕರ ಆಕ್ರೋಶ ಹೇಳ್ಬೋದು ದೀಪ. ಮಲ್ಲಿಕಾರ್ಜುನ್, ತಮ್ಮ ಮಾಹಿತಿಗಾಗಿ.